ಈ ಹುಟ್ಟಿದ ಬೆಳೆದಲ್ಲಿ ಈ ಪುಟ್ಟ ಹಳ್ಳಿಯಲ್ಲಿ ಕೇವಲ ಎಷ್ಟು ವರ್ಷ ಎಷ್ಟು ಸುಂದರವಾಗಿದೆ. ನಾನು ಕನಸು ಕಂಡಿರಲಿಲ್ಲ. ಇಂದಿಗೆ 20 ವರ್ಷಗಳ ಹಿಂದೆ ನನ್ನ ತಂದೆ ತಾಯಿಯನ್ನು ನನ್ನ ತಂಗಿಯನ್ನು ಎಲ್ಲರೂ ಸೇರಿ ಅನ್ಯ ಜೀವನವನ್ನು ಸಾಗುತ್ತಿತ್ತು. ಆದರೆ ವಿದ್ಯಾರ್ಥಿಸಿದ ವಿದ್ಯಾರ್ಥಕ್ಕೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರೋ ಕೊಲೆ ಪತಕರು ಕೊಲೆ ಮಾಡಿಬಿಟ್ಟರು. ನನ್ನ ಪುಟ್ಟ ತಂಗಿಯನ್ನು ನನ್ನಿಂದ ದೂರ ಮಾಡಿಬಿಟ್ಟರು. ನನ್ನ ಕುಟುಂಬವೇ ಸರ್ವನಾಶ ಮಾಡಿಬಿಟ್ಟರು. ಇಂದಿನ ಈ ಘಟನೆ ನೆನೆಸಿಕೊಂಡರೆ ನನ್ನ ಎದೆಯಲ್ಲಿ ಸೇಡಿನ ಜ್ವಾಲೆ ಪ್ರಜ್ವಲಿಸುತ್ತಿದೆ. ಈ ಘಟನೆ ಈ ಸೇಡಿನ ಜ್ವಾಲೆ ಪ್ರಜ್ವಲಿಸುವುದು ನಂದಿಸಿಕೊಳ್ಳಬೇಕೆಂದರೆ ಇಷ್ಟು ದಿನ ನಾನು ಈ ಹಳ್ಳಿಯಿಂದ ದೂರವಾಗಿದ್ದೇನೆ. ಪರೀಕ್ಷೆಯಲ್ಲಿ ಜನತೆಗೆ ಅನ್ಯಾಯ ನನ್ನಂತೆಯೇ ಅನ್ಯಾಯವಂತೆ ನೋಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನನ್ನ ತಂದೆ ತಾಯಿಗೆ ಸಾವಿಗೆ ಕಾರಣರಾದರೂ ಹಿಡಿದು ಕಾನೂನನ್ನು ನೇಣುಗಂಬಕ್ಕೆ ಏರಿಸಿದಾಗಲೇ ನನ್ನ ತಂದೆ ತಾಯಿಗೆ ಶಾಂತಿ ಸಿಗುತ್ತದೆ. ನನ್ನ ಪುಟ್ಟ ತಂಗಿ ನನಗೆ ಸಿಗಬಹುದೆಂದು ಭರವಸೆ ಇದೆ. ಅದರ ಬಗ್ಗೆ ಯೋಚಿಸಬೇಡ. ಆನಂತರ ನೋಡಿಕೊಂಡರೆ ಸಮಯವಾಯಿತಲ್ಲ. ನನ್ನ ಆತ್ಮ ಸ್ನೇಹಿತನ ಸಂಪತ್ತನ ಮನೆಗೆ ಹೋಗಿ ನನ್ನ ಪ್ರೀತಿಯ ವಿಷಯವನ್ನು ಐಶ್ವರ್ಯನ ನೋಡಿಕೊಂಡು ಅವಳ ಮನಸ್ಸಿನಲ್ಲಿ ಏನಿದೆ ಎಂಬುದು ತಿಳಿದುಕೊಂಡು ಬರೋಣ.